ಕೊಲೆ ಕೇಸ್ ಜೊತೆಗೆ ದರ್ಶನ್ಗೆ ಐಟಿ ಸಂಕಷ್ಟ. ಕೊಲೆ ಕೇಸ್ ತನಿಖೆಯಲ್ಲಿ ಲಕ್ಷ ಲಕ್ಷ ಹಣವನ್ನ ಇಲ್ಲಿ ತನಕ ಪೊಲೀಸರು ಸೀಸ್ ಮಾಡಿದ್ದಾರೆ. ಒಟ್ಟು 70 ಲಕ್ಷ ಹಣ ಸೀಸ್ ಆಗಿದೆ. ಒಂದು ಆ ಹುಡುಗರಿಗೆ ಆರಂಭದಲ್ಲಿ ಕೊಟ್ಟಿದ್ದು 30 ಲಕ್ಷ, ಈಗ ಅವ್ರ ಮನೆಯಲ್ಲಿ ಸಿಕ್ಕಿರುವಂತದ್ದು ವಿಜಯಲಕ್ಷ್ಮಿ ಅವ್ರ ತಂದು 3 ಲಕ್ಷ ಕೊಟ್ಟಿದ್ದು, ಇವೆಲ್ಲವೂ ಕೂಡ ಇದೀಗ ಆ ಹಣದ ಮೂಲವನ್ನ ಕೆದಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು. 70 ಲಕ್ಷ ಹಣಕ್ಕೆ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ, ಆದಾಯ ತೆರಿಗೆ ಪಾವತಿ ಮಾಡಲಾಗಿದ್ಯಾ? ಈ ಹಿನ್ನೆಲೆಯಲ್ಲಿ ಹಣದ ಮಾಹಿತಿಗಾಗಿ ಐಟಿಗೆ ಪತ್ರ ಬರೆಯಲು ಕೂಡ ಖಾಕಿ ಚಿಂತನೆಯನ್ನ ನಡೆಸಿದೆಯಂತೆ. ಈ ಹಣದ ಮೂಲ ಯಾವುದು? ಇದು ಇವರಿಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆಯವ್ರ ಹತ್ರ ಇಸ್ಕೊಂಡಿದ್ರಾ? ಹೆಚ್ಚಿನ ಡೀಟೇಲ್ಸ್ ಅಗೇನ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಒಂದ್ ಕಡೆ ಮರ್ಡರ್ ಕೇಸ್ ನ ಫೇಸ್ ಮಾಡ್ತಾ ಇರೋ ದರ್ಶನ್ ಅವರಿಗೆ ಐಟಿ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ. ಈ ಹಣದ ಮೂಲದ ಬಗ್ಗೆ ಪೊಲೀಸರಿಗೆ ಸದ್ಯ ಇರುವಂತಹ ಅನುಮಾನಗಳೇನು? ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ ಈ ಹಣದ ವಿಚಾರಕ್ಕೆ ಅಂತ? ವಿದ್ಯಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಹೆಚ್ಚು ದಟ್ಟವಾಗಿ ಕಾಣ್ತಾ ಇದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ 37 ಲಕ್ಷದಷ್ಟು ಹಣ ಸೀಜ್ ಮಾಡಿರುವಂಥದ್ದು. ಸೀಜ್ ಮಾಡಿರುವ ಹಣದ ಮೂಲವನ್ನ ಪತ್ತೆ ಹಚ್ಚುವ ಕೆಲಸವನ್ನ ಈಗಾಗಲೇ ತನಿಖಾಧಿಕಾರಿಗಳು ಮಾಡ್ತಿರುವಂಥದ್ದು. ಅದರಲ್ಲಿ ಕೂಡ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ 2 ಲಕ್ಷಕ್ಕೂ ಅಧಿಕವಾದ ಹಣವನ್ನ ಇಟ್ಕೊಂಡ್ರೆ ಅದು ಐಟಿಗೆ ಆಧಾರವನ್ನು ತೋರಿಸಬೇಕಾಗತ್ತೆ. ಹಾಗಾಗಿ ದರ್ಶನ್ ಅವರು 37 ಲಕ್ಷ ಮನೆಯಲ್ಲಿ ಇದ್ದದ್ದನ್ನ ಈಗಾಗಲೇ ಪೊಲೀಸರು ಸೀಜ್ ಮಾಡಿರೋದ್ರಿಂದ 10 ಲಕ್ಷಕ್ಕೂ ಅಧಿಕವಾಗಿ ಪೊಲೀಸರು ಹಣವನ್ನು ಸೀಜ್ ಮಾಡಿದ್ದಾದಲ್ಲಿ ಐಟಿ ಅಧಿಕಾರಿಗಳಿಗೆ ಪತ್ರ ಬರೆದು ಈ ಒಂದು ಹಣದ ವಿಚಾರದ ಬಗ್ಗೆ ಮಾಹಿತಿಯನ್ನು ಹಂಚ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಮನೆಯಲ್ಲಿ 37 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕಿರೋದ್ರಿಂದ ದರ್ಶನ್ ಮನೆಯಲ್ಲಿ ಸಿಕ್ಕಿರುವ ಹಣದ ಬಗ್ಗೆ ಐಟಿ ಅಧಿಕಾರಿಗಳಿಗೆ ಪತ್ರದ ಮೂಲಕ ಮಾಹಿತಿ ನೀಡಲು ಈಗಾಗಲೇ ತನಿಖಾ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಒಂದು ವೇಳೆ ಈ ಒಂದು ವಿಚಾರದಲ್ಲಿ ಹಣದ ಮೂಲದ ಮಾಹಿತಿ ಪಡೆದುಕೊಳ್ಳಲಿಕ್ಕೆ ಐಟಿ ಅಧಿಕಾರಿಗಳಿಗೆ ತನಿಖಾಧಿಕಾರಿಗಳು ಪತ್ರ ಬರೆದಿದ್ದಲ್ಲಿ ಮತ್ತೆ ಐಟಿ ಸಂಕಷ್ಟವನ್ನು ದರ್ಶನ್ ಎದುರಿಸಬೇಕಾದ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ದೊರೆಯುತ್ತಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ನಾಗೇಶ್.